ಇಷ್ಟು ಬೇಗ ಬಂದ್ರಲ್ಲ ಮೇಡಮ್? ನಿತ್ಯ ಎಲ್ಲಿ? ಮೇಲ್ಗಡೆ ಇದ್ದಾರೆ ಮೇಡಮ್. ನಿತ್ಯ, ನಿತ್ಯ, ಇಷ್ಟು ಫಾಸ್ಟ್ ಆಗಿ ಬಂದ್ಬಿಟ್ಟಿಯಲ್ಲ ಮಾಮ್. ನೀನ್ ಕೂಡ ಈಗಷ್ಟೇ ಬಂದಿರೋ ಹಾಗಿದ್ಯಾ? ಮಾಮ್, ಐ ಮೀನ್ ಮೇಲ್ಗಡೆಯಿಂದ ಕೆಳಗಡೆ. ಅಷ್ಟೆಲ್ಲ ಬೇವರ್ತಿದ್ಯಲ್ಲ? ಇದಾ ಫೈಲ್ಸ್ ನೋಡಿ ನೋಡಿ ಸ್ಟ್ರೆಸ್ ಆಯ್ತು ಮಾಮ್. ಅದಕ್ಕೆ ಸ್ವೆಟ್ ಬರ್ತಿದೆ. ಎಸಿ ಹಾಕೊಳಕ್ಕಾಗ್ಲಿಲ್ವಾ? ಇಟ್ಸ್ ಓಕೆ ಮಾಮ್. ನೀನ್ ಕೂಡ ನನ್ ಜೊತೆಗೆ ಜೈ ಮನೆಗ್ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ ಮಾಮ್? ನನ್ ಮೇಲೆ ನಿಂಗೇನಾದ್ರೂ ಡೌಟ್ಸ್ ಇದ್ರೆ ಕ್ಲಾರಿಫೈ ಆಗ್ತಿತ್ತಲ್ವಾ? ನಿನ್ ಮೇಲೆ ನನಗೆ ಡೌಟ್ಸಾ? ನೋ ವೇ ಮಾಮ್. ಅಂದ್ರೆ ನಾನೇನು ನಿನ್ಗೂ ಜೈಗೂ ವೆಡ್ಡಿಂಗ್ ಸರ್ಪ್ರೈಸ್ ಮಾಡೋಣ ಅನ್ಕೊಂಡೆ. ನೀನ್ ಎದುರುಗಡೆ ಇದ್ರೆ ಜೈ ಏನು ಕೇಳಲ್ಲ, ನೀನು ಜೈ ಮುಂದೆ ನಿನ್ ಬಾಯ್ ಬಿಡಲ್ಲ. ನಿಮ್ಮಿಬ್ರಿಗೂ ಏನ್ ಬೇಕು ಅದನ್ನ ನಾನೇ ಅರೇಂಜ್ ಮಾಡೋಣ ಅನ್ಕೊಂಡಿದ್ದೆ. ಅದು ನನ್ ಕೈಲಿ ಆಗೋ ತರ ಇಲ್ಲ. ಇವಾಗ ಏನಾಯ್ತು ಮಾಮ್? ಯಾರೋ ನನ್ ಮೇಲೆ ಸ್ಪೈ ಮಾಡ್ತಿದ್ದಾರೆ ಅಂತ ನನಗೆ ಅನುಮಾನ ಬರ್ತಾ ಇದೆ. ನಾನ್ ಎಲ್ಲಿಗೆ ಹೋಗ್ತೀನೋ ಅಲ್ಲಿಗೆ ಯಾರೋ ನನ್ನ ಫಾಲೋ ಮಾಡ್ತಾ ಇದ್ದಾರೆ. ಅದು ನೀನಲ್ಲ ಅಲ್ವಾ? ವಾಟ್ ಡು ಯು ಮೀನ್ ಮಾಮ್? ನಿನ್ ಮೇಲೆ ಸ್ಪೈ ಮಾಡ್ಬೇಕಾಗಿರೋ ಅಗತ್ಯ ನನಗೇನಿದೆ? ಅಂದ್ರೆ ನಿನ್ನೆವರೆಗೂ ಗಂಗಾಗೋಸ್ಕರ ಹುಡುಕ್ದೋಳು ಸಡನ್ ಆಗಿ ನಿನ್ ಮದ್ವೆ ಕೆಲಸ ಮಾಡೋದು ಏನಪ್ಪಾ ಅಂತ ನಿನಗ್ ಡೌಟ್ ಬಂತೇನೋ ಅಂತ. ಅಂತ ಡೌಟ್ ನನಗೆ ಯಾಕೆ ಬರುತ್ತೆ ಮಾಮ್? ಆದ್ರೂ ಅವಳು ಇವಾಗಿಲ್ಲ ಅಲ್ವಾ, ಅದಕ್ಕೆ ನೀನು ಮದ್ವೆಗೆ ಒಪ್ಕೊಂಡಿದ್ಯಾ? ಅಕ್ಕ ಬದುಕಿದ್ರೆ ನಾನೇ ಒಪ್ಕೋತಾ ಇರ್ಲಿಲ್ಲ. ಆ ಕ್ಲಾರಿಟಿ ನನಗೆ ಇದೆ ಮಾಮ್. ಥ್ಯಾಂಕ್ ಯು ನಿತ್ಯ. ಕನ್ಫ್ಯೂಸ್ ಆಗ್ದೇನೆ ಅದೇ ಕ್ಲಾರಿಟಿನಲ್ಲೇ ಇರು. ರೆಸ್ಟ್ ತಗೋ. ಮಾಮ್ಗೆ ರಿಯಲ್ ಆಗಿ ನನ್ನ ಮೇಲೆ ಡೌಟ್ ಬಂದಿದೆ. ಕೇರ್ಫುಲ್ ಆಗಿರ್ಬೇಕು. ಹೋಗು ನಿತ್ಯ. ನೀವಿನ್ ಆಫೀಸ್ಗೆ ಹೋಗಿ. ಸರಿ ಮೇಡಮ್.